ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಜೈ ಭಾರ್ಗವ. ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ದೀಪದಿಂದ ದೀಪವನ್ನು ಹಚ್ಚುವ ಹಬ್ಬ. ದೀಪಾವಳಿ ಆಧ್ಯಾತ್ಮಿಕ ದೃಷ್ಟಿಯನ್ನು ಹೊಂದಿದೆ. ದೀಪಾವಳಿ ಅಂಧಕಾರದಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ, ದುಃಖದಿಂದ ಸಂತೋಷಕ್ಕೆ, ದೈಹಿಕ ಅಡೆತಡೆಗಳಿಂದ ಆತ್ಮದ ಶುದ್ಧಿಯ ಸಂಕೇತವಾಗಿದೆ. ದೀಪವನ್ನು ಹಚ್ಚುವುದು ದುರಾಸೆಯನ್ನು ಸುಟ್ಟು ಮನುಷ್ಯತ್ವವನ್ನು ರೂಢಿಸಿಕೊಂಡು ಧರ್ಮ, ಜ್ಞಾನ ಮತ್ತು ಪ್ರಕಾಶದ ಮಾರ್ಗವನ್ನು ಪಡೆಯಲು ಸೂಚಿಸುತ್ತದೆ. ಈ ದೀಪಾವಳಿಯಲ್ಲಿ ಕೇವಲ ಧಾರ್ಮಿಕ ನಿಲುವು ಅಷ್ಟೇ ಇದೆಯಾ? ವಿಜ್ಞಾನದ ನಿಲುವು ಇದೆಯಾ? ಇದ್ದರೆ ಯಾವ ನಿಲುವು ಹೊಂದಿದೆ? ತಿಳಿಯೋಣ ಬನ್ನಿ ಈ ಸಂಚಿಕೆಯಲ್ಲಿ. ಈ ಹಬ್ಬ ಕೇವಲ ವ್ಯಕ್ತಿಯ ಸಂತೋಷವನ್ನು ಮಾತ್ರ ಸೂಚಿಸದೆ ಸಾಮಾಜಿಕ ಭಾವೈಕ್ಯತೆಯನ್ನು ಕೂಡ ಹಂಚುತ್ತದೆ. ದಕ್ಷಿಣ ಭಾರತದಲ್ಲಿ ದೀಪಾವಳಿಯನ್ನು 3 ದಿನ ಆಚರಿಸಿದರೆ, ಉತ್ತರ ಭಾರತದಲ್ಲಿ ದೀಪಾವಳಿಯನ್ನು 5 ದಿನ ಆಚರಿಸುತ್ತಾರೆ. ಧನ್ವಂತರಿ ಜಯಂತಿ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ, ಯಮದ್ವಿತೀಯ. ಧನ್ವಂತರಿ ಜಯಂತಿ ನೀರು ತುಂಬುವ ಹಬ್ಬ. ಧನ್ತೇರಸ್, ಧನತ್ರಯೋದಶಿ. ಈ ದಿನ ನಾವು ಮುಂಬರುವ ನರಕ ಚತುರ್ದಶಿಯ ಹಬ್ಬಕ್ಕೆ ಸಜ್ಜುಗೊಳ್ಳುತ್ತೇವೆ. ಮನಗಳನ್ನು ಶುದ್ಧ ಮಾಡುವ ಸಂಕೇತವೇ ಈ ದಿನ. ನಮ್ಮಲ್ಲಿರುವ ಅರಿಷಡ್ವರ್ಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ವಜ್ರದಂತಹ ದೇಹವನ್ನು ಕೊಡು ಅಂತ ಈ ದಿನ ಹಿತ್ತಾಳೆ, ತಾಮ್ರ, ಬೆಳ್ಳಿ ಪಾತ್ರೆಗಳಲ್ಲಿ ನೀರು ತುಂಬುತ್ತಾ ಗಿಡಮೂಲಿಕೆಗಳಾದಂತಹ ಗರಿಕೆ, ಬೇವಿನ ಎಲೆ, ನೀಲಗಿರಿ ಎಲೆಗಳನ್ನು ಆ ಪಾತ್ರೆಯಲ್ಲಿ ಹಾಕಿ ನಾರಾಯಣ ಸ್ವಾಮಿಯ ಅಂಶವಾದ ಧನ್ವಂತರಿಯನ್ನು ಪೂಜಿಸಿ ನಮ್ಮ ಆರೋಗ್ಯವನ್ನು ವೃದ್ಧಿಸು ಅಂತ ಬೇಡಿಕೊಳ್ಳುತ್ತೇವೆ. ಈ ನೀರನ್ನು ನರಕ ಚತುರ್ದಶಿಯಂದು ಅಭ್ಯಂಜನ ಸ್ನಾನಕ್ಕೆ ಉಪಯೋಗಿಸುತ್ತೇವೆ. ದೇಹ ಮತ್ತು ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಸಂಕೇತವೇ ಧನ್ವಂತರಿ ಜಯಂತಿ. ನರಕ ಚತುರ್ದಶಿ. ಶ್ರೀ ವಿಷ್ಣು ಪುರಾಣ ಬ್ರಹ್ಮಪುರಾಣದ ಪ್ರಕಾರ ಪೂರ್ವಕಾಲದಲ್ಲಿ ಹಿರಣ್ಯಾಕ್ಷನೆಂಬ ರಾಕ್ಷಸನು ಭೂದೇವಿಯನ್ನು ವಿಶ್ವ ಜಲದಲ್ಲಿ ಮುಳುಗಿಸಿ ಬಚ್ಚಿಡಲು ಹೋದ. ವಿಷ್ಣುದೇವರು ತನ್ನ ದಶಾವತಾರವಾದ ವರಹ ಅವತಾರವನ್ನು ಹೊಂದಿ ಆ ರಾಕ್ಷಸನಿಂದ ಭೂದೇವಿಯನ್ನು ಕಾಪಾಡಲು ಸಾವಿರಾರು ವರ್ಷ ಹಿರಣ್ಯಾಕ್ಷನ ಜೊತೆ ಭೀಕರ ಯುದ್ಧ ಮಾಡುತ್ತಾರೆ. ಯುದ್ಧದಲ್ಲಿ ಶ್ರೀ ವರಹಸ್ವಾಮಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಕಾಪಾಡುತ್ತಾರೆ. ಹೀಗೆ ಭೂದೇವಿಯನ್ನು ಕಾಪಾಡುವಾಗ ಶ್ರೀ ವರಹಸ್ವಾಮಿಯ ಬೆವರು ಭೂದೇವಿಯ ಮೇಲೆ ಬೀಳುತ್ತದೆ. ಭೂದೇವಿ ಒಂದು ಮಗುವಿಗೆ ಜನ್ಮ ನೀಡುತ್ತಾರೆ. ಆ ಮಗುವೇ ನರಕಾಸುರ. ಭೂದೇವಿಯ ಮಗನಾಗಿ ಹುಟ್ಟಿದ್ದರಿಂದ ಭೌಮಕಾಸುರ ಅಂತಾನೂ ಕರೆಯುತ್ತಾರೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಹುಟ್ಟಬಹುದು, ದೇವರಿಗೆ ಹೇಗೆ ಒಬ್ಬ ರಾಕ್ಷಸ ಜನಿಸಬಹುದು ಅಂತ. ಹೀಗೆ ನಡೆಯಲು ಕಾರಣ ಇದೆ. ವರಹಸ್ವಾಮಿಯ ಬೆವರು ಭೂದೇವಿಯ ಮೇಲೆ ಬಿದ್ದ ಸಮಯ ನಿಷಿದ್ಧ ಕಾಲ, ಸಂಧ್ಯಾ ಸಮಯ. ಈ ಸಮಯದಲ್ಲಿ ಬೆವರು ಸೇರಿದ್ದರಿಂದ ಅವರಿಗೆ ಹುಟ್ಟಿದ ಮಗುವಿಗೆ ರಾಕ್ಷಸ ಗುಣಗಳು ಹುಟ್ಟಿಕೊಂಡಿತು. ತಮಗೆ ಹುಟ್ಟಿದ ಮಗ ರಾಕ್ಷಸ ಎಂದು ತಿಳಿದ ಭೂದೇವಿ ಮಾತೃಪ್ರೇಮದಿಂದ ನೊಂದು ದುಃಖಿತಳಾಗುತ್ತಾರೆ. ವರಹ ದೇವರನ್ನು ಅರ್ಥಾತ್ ವಿಷ್ಣು ದೇವರಲ್ಲಿ ಪ್ರಾರ್ಥಿಸಿ ತನ್ನ ಕರುಳ ಬಳ್ಳಿಯನ್ನು ರಕ್ಷಿಸು ಎಂದು ಕೇಳಿಕೊಳ್ಳುತ್ತಾರೆ.
ಭೂದೇವಿ. ಮಾತೃ ಹೃದಯವನ್ನು ಅರಿತ ವರಹಸ್ವಾಮಿಯು ಅರ್ಥಾತ್ ವಿಷ್ಣುದೇವರು ತನ್ನ ಮಗನಿಗೆ ಯಾವ ದೇವರಿಂದಾಗಲಿ ಯಾವ ದೇವರ ಪ್ರತಿರೂಪದಿಂದಾಗಲಿ ಮರಣಬಾರದು, ಆದರೆ ಕೇವಲ ಅವನ ಹೆತ್ತ ತಾಯಿಯಿಂದಲೇ ಅಥವಾ ಆಕೆಯ ಪ್ರತಿರೂಪದಿಂದಲೇ ಮರಣ ಬರುತ್ತದೆ ಎಂದು ವರವನ್ನು ಕೊಟ್ಟರು ವಿಷ್ಣುದೇವರು ಅರ್ಥಾತ್ ವರಹಸ್ವಾಮಿಗಳು. ಇದಕ್ಕೆ ಭೂದೇವಿ ಬಹಳ ಸಂತೋಷಪಡುತ್ತಾರೆ. ಏಕೆಂದರೆ ಯಾವ ತಾಯಿ ತಾನೇ ತನ್ನ ಮಗನನ್ನು ಸಾಯಿಸುತ್ತಾರೆ? ಇಂತಹ ವರವನ್ನು ಹೊಂದಿದ್ದ ನರಕಾಸುರನನ್ನು ಸತ್ಯಭಾಮೆ ಹೇಗೆ ಕೊಂದಳು? ನರಕಾಸುರ ಮಾಡಿದ ತಪ್ಪೇನು? ನರಕಾಸುರನಿಗೂ ಸತ್ಯಭಾಮೆಗೂ ಏನು ಸಂಬಂಧ? ಏತಕ್ಕಾಗಿ ಸಂಹರಿಸಿದಳು? ಭೂದೇವಿ ನರಕಾಸುರನಿಗೆ ಆಶ್ರಯ ನೀಡುತ್ತಾರೆ. ಸಕಲ ವಿದ್ಯೆಗಳನ್ನು ಕಲಿತ ನರಕಾಸುರ ದೊಡ್ಡವನಾದ ಮೇಲೆ ಕಾಮರೂಪ ದೇಶವನ್ನು ಆಳುತ್ತಾ ಪ್ರಾಗ್ಜ್ಯೋತಿಷಿಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಕಾಮುಕ್ಯ ದೇವಿಯನ್ನು ತಾಯಿಯೆಂದು ಭಾವಿಸಿ ಭಕ್ತಿ ಭಾವದಿಂದ ಪೂಜಿಸುತ್ತಿದ್ದನು. ಹೀಗೆ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲು ದ್ವಾಪರಯುಗ ಬಂತು. ದ್ವಾಪರಯುಗ ಮೊದಲಾದ ನಂತರ ಪಕ್ಕದ ರಾಜ್ಯದ ರಾಜ ಬಾಣಾಸುರನ ಜೊತೆ ಗೆಳೆತನವಾಗುತ್ತದೆ. ಬಾಣಾಸುರನಿಗೆ ಸ್ತ್ರೀ ಎಂದರೆ ಅಸಡ್ಡೆ. ಅವನ ದೃಷ್ಟಿಯಲ್ಲಿ ಸ್ತ್ರೀ ಎಂದರೆ ಒಂದು ಭೋಗವಸ್ತು. ಬಾಣಾಸುರ ಬಲಿಚಕ್ರವರ್ತಿಯ ಮಗ, ಭಕ್ತ ಪ್ರಹ್ಲಾದನ ಮರಿಮೊಮ್ಮಗ. ಆದರೆ ನರಕಾಸುರನು ಸ್ತ್ರೀಯಾದ ಕಾಮುಕ್ಯ ದೇವಿಯನ್ನು ತಾಯಿಯೆಂದು ಭಾವಿಸಿ ಪೂಜೆ ಮಾಡುತ್ತಿದ್ದ. ಇಂಥ ವಿಷಯಗಳು ಬಾಣಾಸುರನಿಗೆ ಇಷ್ಟವಾಗದೇ ಇರೋ ಕಾರಣ ನರಕಾಸುರನನ್ನು ಮೆಲ್ಲನೆ ದುಷ್ಟನಾಗುವಂತೆ ಮಾಡುತ್ತಾನೆ. ಸ್ನೇಹಿತನ ಸಹವಾಸ ಕಾರಣ ನಿಷಿದ್ಧ ಕಾಲದಲ್ಲಿ ಹುಟ್ಟಿದ ದೋಷದ ಫಲ ದುಷ್ಟ ದುರುಳನನ್ನಾಗಿ ಮಾಡಿತು ನರಕಾಸುರನನ್ನು. ಇಂದ್ರನ ಮೇಲೆ ದಾಳಿ ಮಾಡುತ್ತಾನೆ. ಇಂದ್ರನ ಸಿಂಹಾಸನವನ್ನು ಶ್ವೇತ ಛತ್ರವನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಅಪ್ಸರೆಯರ ಮೇಲೆ ತನ್ನ ಹಕ್ಕು ಇರುವಂತೆ ವರ್ತಿಸುತ್ತಾನೆ. ಐರಾವತವನ್ನು ವಶಪಡಿಸಿಕೊಳ್ಳುತ್ತಾನೆ. ಅದಿತಿ ದೇವಿಯ ಕರ್ಣಕುಂಡಲವನ್ನು, ಮೇರು ಪರ್ವತದ ಮಣಿಶಿಖರವನ್ನು, ವೈಜಯಂತಿ ಮಾಲೆಯನ್ನು ಅಪಹರಿಸುತ್ತಾನೆ. ಅದಿತಿ ದೇವಿ ಹಿಂದೂ ಧರ್ಮದ ಮೊದಲ ಪ್ರಮುಖ ವೈದಿಕ ದೇವತೆ. ಋಗ್ವೇದದಲ್ಲಿ ಈಕೆಯ ಹೊಗಳಿಕೆಯ ಶ್ಲೋಕವನ್ನು ಕಾಣಬಹುದು. ವಿಸ್ತಾರವಾದ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಫಲವತ್ತತೆಯನ್ನು ನೀಡುವ ದೇವರು. ವರುಣ, ಆದಿತ್ಯಸ್ ಎಂದು ಕರೆಯಲ್ಪಡುವ ಆಕಾಶದ ದೇವಾನುದೇವತೆಗಳ ತಾಯಿ ಈ ಅದಿತಿ ದೇವತೆ. ಬಾಹ್ಯಾಕಾಶದ ಮತ್ತು ಅತೇಂದ್ರಿಯಗಳಿಗೆ ಸಂದೇಶವನ್ನು ರವಾನಿಸುವ ಸಂಬಂಧವನ್ನು ಹೊಂದಿದ್ದಾಳೆ ಈಕೆ. ಈ ಅದಿತಿ ಮಾತೆ ಆವರ್ತನ, ಪುನರ್ಜನ್ಮದ, ಅನಂತ ಸೃಷ್ಟಿಯ ಸ್ವಭಾವವನ್ನು ಪ್ರತಿಬಿಂಬಿಸುತ್ತಾಳೆ. ಈ ತಾಯಿಯನ್ನ ಬ್ರಹ್ಮನ ಸ್ತ್ರೀ ರೂಪವಾಗಿ ಕಾಣುತ್ತಾರೆ. ಇಂತಹ ದೇವ ಮಾತೆಯ ಕರ್ಣಕುಂಡಲಿಯನ್ನು ಅಪಹರಿಸಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲವನ್ನು ನಿಲ್ಲಿಸಲು ಹೋದರೆ ಅತೇಂದ್ರಿಯಗಳಿಗೆ ಸಂದೇಶ ಸಂಪರ್ಕವು ನಿಂತು ಹೋಗುವುದಿಲ್ಲವಾ? ಪಂಚಭೂತಗಳಿಗೆ ಸಂದೇಶವನ್ನು ಇಲ್ಲದಂತೆ ಮಾಡಿದರೆ ಸಕಲ ಸೃಷ್ಟಿಗಳು ಅಲ್ಲೋಲ ಕಲ್ಲೋಲವಾಗುವುದಿಲ್ಲವ? ಅಷ್ಟೇ ಅಲ್ಲದೆ ದ್ವಾರಕ ಮತ್ತಿತರ ಭೂಮಿಯ ಮೇಲೆ ಇರುವ ಇತರೆ ರಾಜ್ಯಗಳ ಮೇಲೆ ದಾಳಿ ಮಾಡಿ ನರಕಾಸುರ ಗೋಪಿಕೆಯರನ್ನ, ರಾಜಕುಮಾರಿಯರನ್ನ ಬಲವಂತದಿಂದ ತನ್ನ ರಾಜ್ಯಕ್ಕೆ ಎತ್ತುಕೊಂಡು ಹೋಗುತ್ತಾನೆ. ಸುಮಾರು 16,000 ಮಹಿಳೆಯರು. ಈ ರಾಜಕುಮಾರಿಯರು ಯಾರು? ಈ ರಾಜಕುಮಾರಿಯರು ಮೂಲತಃ ಪೂರ್ವಕಾಲದಲ್ಲಿ ಋಷಿಗಳು, ಅಗ್ನಿಪುತ್ರರಾಗಿದ್ದವರು. ಈ ಜನ್ಮದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಶ್ರೀಕೃಷ್ಣನ ಮಡದಿಯಾಗಬೇಕೆಂದು ತಪಸ್ಸು ಮಾಡುತ್ತಿದ್ದವರು. ನಾರದರ ಮಾತಿನಂತೆ ಲಕ್ಷ್ಮೀ ವ್ರತ ಮಾಡಿ ಸಂಪೂರ್ಣ ಇಂದ್ರಿಯ ನಿಗ್ರಹವುಳ್ಳವರಾಗಿದ್ದವರು. ವಾಯುದೇವರು ಕೂಡ ಇವರ ತಪಸ್ಸಿಗೆ ಮೆಚ್ಚಿ ಶ್ರೀಕೃಷ್ಣನೇ ನಿಮ್ಮ
ಪತಿಯಾಗುತ್ತಾರೆ ಅಂತ ಹಾರೈಸುತ್ತಾರೆ. ಈ ರೀತಿ ನರಕಾಸುರನು ಅಟ್ಟಹಾಸದಿಂದ ಮೆರೆಯುತ್ತಿರಲು ಇಂದ್ರ, ಅದಿತಿ ಮಾತೆ, ಋಷಿಗಳು ಶ್ರೀಕೃಷ್ಣನ ಬಳಿ ಬಂದು ನರಕಾಸುರನನ್ನು ಸಂಹರಿಸಲು ಕೋರುತ್ತಾರೆ. ಆಗ ಶ್ರೀಕೃಷ್ಣ ಭೂದೇವಿಯ ಅಂಶದಿಂದ ಜನಿಸಿದ ಸತ್ಯಭಾಮೆಯನ್ನು ತನ್ನೊಡನೆ ಕರೆದುಕೊಂಡು ಗರುಡನ ಮೇಲೆ ಏರಿ ಪ್ರಾಗ್ಜ್ಯೋತಿಷಿಪುರಕ್ಕೆ ಹೋಗುತ್ತಾರೆ. ಆ ಪ್ರದೇಶ ಗಿರಿದುರ್ಗ, ಜಲದುರ್ಗ, ಅಗ್ನಿದುರ್ಗ, ಶಸ್ತ್ರದುರ್ಗ, ವಾಯುದುರ್ಗ ಎಂಬ 5 ಬಗೆಯ ದುರ್ಗಗಳಿಂದ ಕೂಡಿ ಭೇದಿಸಲು ಅಸಾಧ್ಯವಾಗಿತ್ತು. ಶ್ರೀಕೃಷ್ಣ ತನ್ನ ಗದೆಯಿಂದ ಗಿರಿದುರ್ಗವನ್ನು, ಸುದರ್ಶನ ಚಕ್ರದಿಂದ ಉಳಿದ ಎಲ್ಲ ದುರ್ಗಗಳನ್ನು ಭೇದಿಸಿದ. ಇನ್ನು ಮುಂದೆ ಹೋಗಲು ರಾಕ್ಷಸನಾದ ಮುರಾಸುರನಿಂದ ನಿರ್ಮಿಸಲ್ಪಟ್ಟ ಪ್ರದೇಶ ಸಿಗುತ್ತದೆ. ಅದು ಸಾವಿರಾರು ಪಾಶಗಳಿಂದ ತುಂಬಿದ್ದು, ಶತ್ರುಗಳು ಸಮೀಪಕ್ಕೆ ಬಂದ ಕೂಡಲೇ ಶತ್ರುಗಳನ್ನು ಬಲವಾಗಿ ಸುತ್ತಿಕೊಂಡು ಅವರನ್ನು ಕೊಲ್ಲುತ್ತಿದ್ದವು. ಶ್ರೀಕೃಷ್ಣ ತನ್ನ ಶಂಖ ಅಂದರೆ ಪಾಂಚಜನ್ಯ ಊದಲು ಆ ಪಾಶಗಳೆಲ್ಲವೂ ಸಡಿಲವಾಯಿತು. ಶ್ರೀಕೃಷ್ಣನ ಶಂಖಧ್ವನಿಯಿಂದ ಎಚ್ಚೆತ್ತ 5 ತಲೆ ಇರುವ ಮುರಾಸುರ ಶ್ರೀಕೃಷ್ಣನ ಜೊತೆ ಭೀಕರ ಯುದ್ಧ ಮಾಡಲು ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಹತನಾದ. ಇದರಿಂದ ಶ್ರೀಕೃಷ್ಣನಿಗೆ ಮುರಾರಿ ಎಂಬ ಹೆಸರು ಬಂತು. ನಂತರ ಮುರಾಸುರನ 7 ಮಂದಿ ಮಕ್ಕಳು, ನರಕಾಸುರನ ಸೇನಾಧಿಪತಿ ಪೀಠಾಸುರನು ಯುದ್ಧಕ್ಕೆ ಬಂದು ಶ್ರೀಕೃಷ್ಣನಿಂದ ಹತನಾದ. ಎಂದೂ ಸೋಲನ್ನೇ ಅರಿಯದ ಸೇನೆ ನಾಶವಾಗುತ್ತಿರುವುದನ್ನು ಕಂಡ ನರಕಾಸುರ ತನ್ನ 30 ಅಕ್ಷೋಹಿಣಿ ಸೈನ್ಯ ಸಮೇತ ಯುದ್ಧಕ್ಕೆ ಬರುತ್ತಾನೆ. ಸ್ವಲ್ಪ ಸಮಯ ಭಯಂಕರ ಯುದ್ಧ ನಡೆಯುತ್ತದೆ. ಕೊನೆಗೆ ನರಕಾಸುರನು ಶತಘ್ನ ಎಂಬ ಗದೆಯನ್ನು ಶ್ರೀಕೃಷ್ಣನ ಮೇಲೆ ಎಸೆಯಲು ಅಭೇದ್ಯ ಅಛೇದ್ಯನಾದರೂ ಆಗದ ಪ್ರಹಾರಕ್ಕೆ ಮೂರ್ಛಿತನಾದಂತೆ ನಟಿಸುತ್ತಾನೆ ಭಗವಂತ. ಆಗ ಸತ್ಯಭಾಮೆಯು ಕೃಷ್ಣನ ಶಾಜ್ಞಾಬಿಲ್ಲನ್ನು ಹಿಡಿದು ನರಕಾಸುರನ ಜೊತೆ ಯುದ್ಧಕ್ಕೆ ನಿಲ್ಲಲು ನರಕಾಸುರ ಸತ್ಯಭಾಮೆಯನ್ನು ಕಾಮದೃಷ್ಟಿಯಿಂದ ನೋಡುತ್ತಾನೆ. ಕೋಪಗೊಂಡು ಕೆಂಡಾಕ್ರಾಂತಿಯಾಗಿ ಭೂದೇವಿಯ ಅಂಶಳಾಗಿ ಹುಟ್ಟಿದ್ದ ಸತ್ಯಭಾಮೆಯು ನರಕಾಸುರನನ್ನು ಸಂಹರಿಸುತ್ತಾಳೆ. ಸತ್ಯಭಾಮೆಯು ನರಕಾಸುರನು ಅಪಹರಿಸಿದ್ದ ದೇವೇಂದ್ರನ ಶ್ವೇತಛತ್ರ, ಐರಾವತ, ಇಂದ್ರನ ಸಿಂಹಾಸನ, ಅದಿತಿ ಮಾತೆಯ ಕರ್ಣಕುಂಡಲ, ಮೇರು ಪರ್ವತದ ಮಣಿಶಿಖರ, ವೈಜಯಂತಿ ಮಾಲೆಯನ್ನು ಬಂಧಮುಕ್ತವನ್ನಾಗಿ ಮಾಡಿ ಸೃಷ್ಟಿಯ ಕಾರ್ಯ ಸಾಗುವಂತೆ ಮಾಡುತ್ತಾರೆ. ನರಕಾಸುರನ ಮಗ ಭಗದತ್ತನಿಗೆ ಶ್ರೀಕೃಷ್ಣನ ಅಭಯ ಸಿಗುತ್ತದೆ. ಮುಂದೆ ಕೌರವ ಪಾಂಡವರ ಯುದ್ಧದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡುತ್ತಾನೆ ಈ ಭಗದತ್ತ. ಶ್ರೀಕೃಷ್ಣನು ನರಕಾಸುರ ಸೆರೆಮನೆಯಲ್ಲಿ ಇಟ್ಟಿದ್ದ 16,000 ಗೋಪಿಕೆಯರನ್ನು, ರಾಜಕುಮಾರಿಯರನ್ನು ಸೆರೆಮನೆಯಿಂದ ಬಿಡಿಸಿ ವಿವಾಹವಾದ. ನರಕಾಸುರನ ಸಂಹಾರದ ದಿನ ನರಕ ಚತುರ್ದಶಿ ಎಂದು ಆಚರಿಸುತ್ತೇವೆ. ಅಭ್ಯಂಜನ ಸ್ನಾನ ಮಾಡುತ್ತೇವೆ. ಅಧರ್ಮದ ಮೇಲೆ ಧರ್ಮದ ಗೆಲುವಿನ ಸಂಕೇತವಾಗಿ, ಜ್ಞಾನದ ಸಂಕೇತವಾಗಿ ದೀಪಗಳನ್ನು ಹಚ್ಚುತ್ತೇವೆ. ನರಕ ಚತುರ್ದಶಿಯ ವೈಜ್ಞಾನಿಕ ಕಾರಣಗಳು. ದೇಹದ ಆರೋಗ್ಯ ಕಾಪಾಡುತ್ತದೆ. ನರಕ ಚತುರ್ದಶಿ ಹಬ್ಬವು ಆಧ್ಯಾತ್ಮಿಕ, ಪೌರಾಣಿಕದ ಕಾರಣಗಳ ಜೊತೆಗೆ ವೈಜ್ಞಾನಿಕ ಕಾರಣಗಳನ್ನು ಹೊಂದಿದೆ. ಅಭ್ಯಂಗನ ಸ್ನಾನಕ್ಕೆ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ, ಅರಿಶಿಣ ಬಳಸಿ ಸ್ನಾನ ಮಾಡುತ್ತೇವೆ. ಇದರಿಂದ ಚರ್ಮ ಒಡೆಯುವಿಕೆ, ಚರ್ಮ ರೋಗ ತಡೆಯುವಿಕೆ, ರಕ್ತ ಚಲನೆ ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ದೇಹದ ಮೇಲೆ ಉತ್ಪತ್ತಿಯಾಗುವ ಕೀಟಾಣುಗಳನ್ನು ನಿವಾರಣೆ ಆಗುವಂತೆ ಮಾಡುತ್ತದೆ. ಪರಿಸರ ಶುದ್ಧೀಕರಣ. ಚಳಿಗಾಲದಲ್ಲಿ ಸೂರ್ಯ ಬೇಗ ಮುಳುಗುತ್ತಾನೆ. ನೈಸರ್ಗಿಕವಾಗಿ ನಮ್ಮ ದೇಹಕ್ಕೆ ಯಾವ ರೀತಿ ತೊಂದರೆ ಆಗುತ್ತದೋ ಅದೇ ರೀತಿ ಸಕಲ ಜೀವಿಗಳಿಗೂ ಆಗುತ್ತದೆ.
ಗಿಡ ಮರಗಳಲ್ಲೂ ಕೂಡ. ಹೀಗಾಗಿ ಕೆಟ್ಟ ಕ್ರಿಮಿಗಳು ಕೀಟಗಳು ಜಾಸ್ತಿ ಆಗದಂತೆ ಎಳ್ಳು ದೀಪ ತುಪ್ಪದ ದೀಪ ಹಚ್ಚುತ್ತೇವೆ. ಇದರಲ್ಲಿ ಆಕ್ಸಿಜನ್ ಇರುವುದರಿಂದ ಕೆಟ್ಟ ವಾಸನೆ ಬಾರದಂತೆ ತಡೆದು ಪರಿಸರವನ್ನು ಶುದ್ಧವಾಗಿ ಇಡುತ್ತದೆ. ಆಹಾರ ಪದ್ಧತಿ: ಹಬ್ಬದಲ್ಲಿ ತಯಾರಿಸುವ ತಿಂಡಿಗಳು ಎಳ್ಳು ಬೆಲ್ಲ ತುಪ್ಪಗಳಿಂದ ಮಾಡುತ್ತಾರೆ. ಇದು ದೇಹಕ್ಕೆ ಬೇಕಾದ ಕಬ್ಬಿಣದ ಅಂಶ ಪೌಷ್ಟಿಕಾಂಶವನ್ನು ನೀಡುವುದರ ಜೊತೆಗೆ ಸಂತೋಷಕೂಟದಲ್ಲಿ ಭಾಗಿಯಾಗುವಂತೆ ಮಾಡಿ ಮಾನಸಿಕ ಆರೋಗ್ಯವನ್ನು ನೀಡುತ್ತದೆ. ಋತುಚಕ್ರದ ಹೊಂದಾಣಿಕೆ: ಈ ಸಮಯದಲ್ಲಿ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸೇರುವ ಸಂದರ್ಭ. ಹವಾಮಾನ ಬದಲಾವಣೆ: ಮಳೆಗಾಲದಿಂದ ಚಳಿಗಾಲ. ಈ ಸಮಯದಲ್ಲಿ ದೇಹ ಮತ್ತು ಮನಸ್ಸು ಹೊಂದಿಕೊಳ್ಳುವಂತೆ ಮಾಡುತ್ತದೆ.